ಕಾಂತಾರದ ಒಂದು ಭಾಗವಾಗಿದೆ ಅಂತ ಹೇಳಲಿಕ್ಕೆ ನಮ್ಮಂತಹ ಕಲಾವಿದರಿಗೆ ಬಹಳ ಖುಷಿ ಅನಿಸಿದೆ. ಒಂದು ಜಾನಪದದ ಒಂದು ಒಟ್ಟು ಸಂಗೀತವನ್ನ ಇಲ್ಲಿ ಆಸ್ವಾದಿಸಲಿಕ್ಕೆ ಸಾಧ್ಯ. ನಮ್ಮ ರಾಕೇಶ್ ಪೂಜಾರಿ ಅಂತ ಒಬ್ಬ ಪ್ರತಿಭೆ ಕಳ್ಕೊಂಡದ್ದು ತುಂಬಾ ದುಃಖ ಅನಿಸಿದೆ. ಅಕ್ಟೋಬರ್ 2ಕ್ಕೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ. ನಾನು ಮತ್ತು ಎಲ್ಲರೂ ಬಹಳ ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂತ ಒಂದು ಸಿನಿಮಾ ಇದೆ. ಅದ್ರ ಜೊತೆಗೆ ಅಂದ್ರೆ ಈ ಕಾಂತಾರಕ್ಕೆ ಸಂಬಂಧಪಟ್ಟ ಕಳೆದ 3 ವರ್ಷಗಳಲ್ಲಿ ನಾನು ಒಬ್ಬ ಕಲಾವಿದನಾಗಿ ಮತ್ತು ಅದರ ಕೆಲವು ಸಾಹಿತ್ಯಕ್ಕೆ ಬೇಕಾದಂತ ಸಣ್ಣ ಪುಟ್ಟ ಕೆಲಸಗಳು ಮತ್ತು ಅಜನೀಶ್ ಲೋಕನಾಥ್ ಅದರ ಸಂಗೀತ ನಿರ್ದೇಶಕರ ಜೊತೆ ಇಲ್ಲಿನ ಜನಪದ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇದೊಂದು 5 ವರ್ಷದ ಕೆಲಸ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಅಂದ್ರೆ ಮೊದಲ ಕಾಂತಾರ ಮತ್ತು 2ನೇ ಕಾಂತಾರ ಕೂಡ ಎರಡರಲ್ಲೂ ಕೂಡ ನಾನು ಅದರಲ್ಲೂ ಕಲಾವಿದನಾಗಿ ಕೆಲಸ ಮಾಡಿದೆ. ಇದರಲ್ಲೂ ಸಣ್ಣ ಪಾತ್ರವನ್ನ ನಾನು ನಿರ್ವಹಿಸ್ತಾ ಇದ್ದೇನೆ. ಆದ್ರೆ ಏನಿದ್ರು ಕೂಡ ಕಾಂತಾರದ ಒಂದು ಭಾಗವಾಗಿದೆ ಅಂತ ಹೇಳಲಿಕ್ಕೆ ನಮ್ಮಂತಹ ಕಲಾವಿದರಿಗೆ ಬಹಳ ಖುಷಿ ಅನಿಸಿದೆ. ಯಾಕಂದ್ರೆ ಸಿನಿಮಾ ಕೂಡ ಜನ ಬಹಳ ಮೆಚ್ಚುವಂತ ಸಿನಿಮಾವಾಗಿ ಇದು ಮೂಡಿ ಬರ್ತದೆ ಅನ್ನುವಂತ ಒಂದು ನಿರೀಕ್ಷೆ ಕೂಡ ಇದೆ. ಟ್ರೈಲರ್ ಹಾಡು ಈ ಸಿನಿಮಾ ಯಾವಾಗ ಸ್ಕ್ರಿಪ್ಟ್ ಆಗ್ತಾ ಇದೆ ಅಂದ್ರೆ 3 ವರ್ಷ ಆಯ್ತಲ್ಲ. 3 ವರ್ಷ ಅದೇ ಸಂದರ್ಭದಲ್ಲಿ ಬಂದಿರುವಂತ ಅದರ ಅಜನೀಶ್ ಲೋಕನಾಥ್ ಅವರು ಮೊದಲು ಮಾಡಿದಂತ ಒಂದು ಹಾಡು ಅದು. ರಿಷಬ್ ಶೆಟ್ಟಿ ಅವರು ಮಂಗಳೂರಿನ ಬಜ್ಪೆಯಲ್ಲಿ ಇದ್ದಿದ್ರು ಆ ಸಂದರ್ಭದಲ್ಲಿ. ಅಂದ್ರೆ ಇದು ಸ್ಕ್ರಿಪ್ಟ್ ವರ್ಕ್ ಮಾಡ್ಲಿಕ್ಕಾಗಿ ಆ ಸಂದರ್ಭದಲ್ಲಿ ರಿಷಬ್ ಸರ್ ನನ್ನನ್ನು ಕರೆದ್ರು. ಅಲ್ಲಿ ನೋಡುವಾಗ ಅಜನೀಶ್ ಅವರು ಕೂಡ ಬಂದಿದ್ರು. ಸೊ ಬಂದಿದ್ದಾಗ ಅವರು ಏನೋ ಒಂದು ರೆಡಿ ಮಾಡಿದ್ರು. ಅಂದ್ರೆ ಕಾಂತಾರ 1ರಲ್ಲಿ ಕೆಲವು ಜಾನಪದದ ಸಣ್ಣ ಸಣ್ಣ ತುಣುಕುಗಳನ್ನ ನಾವು ಮಾಡಿದ್ದೆವು. ಅದೇ ತುಣುಕನ್ನ ಇಟ್ಟುಕೊಂಡು ಒಂದು ಹಾಡನ್ನ ಅವರು ಮಾಡಿದ್ರು. ಇದನ್ನು ನೀವು ಹಾಡ್ಬೇಕು ಅಂತ ಹೇಳಿದ್ರು. ಆ ಹಾಡು ನೀವು ಕೇಳುವ ಹಾಗೆ ಬಹಳ ಒಂದು ಹೈ ಪಿಚ್ ಅಲ್ಲಿದ್ದಂತ ಹಾಡು. ಅದು ಒಂದು ಮನೆ ಆಗಿದ್ದರಿಂದ ಅದ್ ಮೇಲಿಂದ ನನ್ನ ಹಾಡುವ ಸಂದರ್ಭದಲ್ಲಿ ಕೆಳಗೆ ಮತ್ತು ಸುತ್ತಮುತ್ತ ಎಲ್ಲ ಜೋರಾಗಿ ಆ ಹಾಡು ಕೇಳ್ತಾ ಇತ್ತು. ನನಗೆ ಅದು ಗೊತ್ತಿರಲಿಲ್ಲ ಆ ಹಾಡನ್ನ ನನ್ನದೇ ಆ ಹಾಡನ್ನ ಉಳಿಸ್ಕೊಳ್ತಾರೆ ಅಥವಾ ಬೇರೆ ಯಾರಾದ್ರೂ ಅದರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಬೇರೆ ಯಾರು ಮುಂದೆ ಹಾಡಿಸಾರ ಅಂತ ನನ್ಗೆ ಕೂಡ ಗೊತ್ತಿರಲಿಲ್ಲ. ಉತ್ತರದ ಅಂದ್ರೆ ಹಿಂದಿ ಹಾಡನ್ನ ದಿಲ್ಜಿತ್ ದೊಲಾಂಜ್ ಅವರಿಂದ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಬಹುಶಃ ಅವರಿಂದ ಮಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೋಡುವ ಕನ್ನಡ ಹಾಡನ್ನು ನನಗೆ ಉಳಿಸ್ಕೊಂಡಿದ್ದಾರೆ. ಇನ್ನೊಂದು ಹಾಡು ಕೂಡ ನಾನು ಹಾಡಿದ್ದೇನೆ. ಜೊತೆಗೆ ಬೇರೆ ಬೇರೆ ಸಣ್ಣ ಸಣ್ಣ ಇಲ್ಲಿನ ಈ ಒಂದು ಸಿನಿಮಾದಲ್ಲಿ ನೀವು ಬಹಳ ಮುಖ್ಯವಾಗಿ ಇಲ್ಲಿನ ತುಳು ಜಾನಪದ ಮತ್ತು ಹಾಡುದನಗಳು, ಉರಲ್ ಹಾಡುಗಳು, ಇಂಥ ಬಹಳಷ್ಟು ಹಾಡುಗಳನ್ನು ಕೇಳ್ತೀರಿ. ಅದು ಕೂಡ ಮೂಲ ಕಲಾವಿದರುಗಳು ಯಾರೆಲ್ಲ ಒಂದು 70-80 ವರ್ಷ ಪ್ರಾಯದ ಬಹಳಷ್ಟು ಹಾಡದನ ಹಾಡುಗಾರರುಗಳು ಹಾಡಿದ್ದಾರೆ. ಇದಕ್ಕೆ ಅವರ ಹಾಡುಗಳನ್ನು ಹಾಗೇ ಉಳಿಸಿಕೊಂಡು ಬಂದಿವೆ. ಒಂದು ಜಾನಪದದ ಒಂದು ಒಟ್ಟು ಸಂಗೀತವನ್ನ ಇಲ್ಲಿ ಆಸ್ವಾದಿಸಲಿಕ್ಕೆ ಸಾಧ್ಯತೆ ಇದೆ ಮತ್ತು ಶಾಸ್ತ್ರೀಯದ ಒಂದು ಲೋಕದ 2 ಸಮ್ಮಿಳತೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ನನ್ನ ಮಟ್ಟಿಗೆ ನಾನು ಅಂತದ್ದು ಬಹಳ ಎಲ್ಲಾ ಸಂದರ್ಭಗಳು ಇದ್ದವನೇನು ಅನ್ನಲ್ಲ ಕಾಂತಾರ ಜೊತೆಗೆ. ಅದ್ರ ಹಿಂದೆ ಬಹಳಷ್ಟು ಸಾವಿರಾರು ಮಂದಿ ಕೆಲಸ ಮಾಡಿದ್ದಾರೆ. ಎಲ್ಲಾ ರೀತಿಯೊಂದು ರಾತ್ರಿ ಹಗಲು ಕೆಲಸ ಮಾಡಿದವರು. ನಾವೆಲ್ಲ ಅಷ್ಟು ಕೆಲಸ ಮಾಡಿದವರಲ್ಲ. ನಾವು ಆಗಾಗ ಅವ್ರು ಹೇಳ್ತಾ ಇದ್ದಾಗ ಸಾಹಿತ್ಯಗಳನ್ನ ಮಾಡುವಂತದ್ದು ಅಥವಾ ಜನಪದ ಸಂಗೀತಕ್ಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಗಾಗಲೇ ಫೋನ್ ಬರ್ತಿದ್ದಾಗ ತುಂಬಾ ಖುಷಿ ಅನಿಸ್ತಾ ಇತ್ತು, ನಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂತ. ಸೊ 3 ವರ್ಷ ಅಲ್ಲ 5 ವರ್ಷವೂ ಕೂಡ ಕಾಂತಾರದ ಭಾಗ ಆಗಿದೆ ಅನ್ನೋದು ಬಹಳ ಖುಷಿ. ಇಲ್ಲ, ಖಂಡಿತ ಜನ ಇದನ್ನು ಮೆಚ್ಚಿಕೊಳ್ತಾರೆ, ಖಂಡಿತ ಮೆಚ್ಚಿಕೊಳ್ತಾರೆ. ಆದ್ರೆ ಆ ಕಾಂತಾರವೇ ಬೇರೆ, ಈ ಕಾಂತಾರವೇ ಬೇರೆ. ಇದು ಬೇರೆ ಒಂದು ಲೋಕವನ್ನ ನಿಮ್ಮ ಮುಂದೆ ತೆರೆದುಕೊಳ್ತದೆ. ಬಹುಶಃ ನನಗೆ ಅನಿಸಿದೆ ಇಡೀ ವಿಶ್ವದಾದ್ಯಂತ ಒಂದು ಒಳ್ಳೆಯ ಮನ್ನಣೆಯನ್ನ ಗಳಿಸಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ. ಅಷ್ಟು ದೊಡ್ಡದಾದಂತ ಒಂದು ಸೆಟ್ ಅನ್ನ ಹಾಕಿಕೊಳ್ಳುವಂತ ಸಂದರ್ಭದಲ್ಲಿ ಸಾವಿರಾರು ಅಲ್ಲ ಲಕ್ಷಾಂತರ ಮಂದಿ ಎಲ್ಲಾ ರೀತಿಯಿಂದಲೂ ತೊಡಗಿಸಿಕೊಂಡಿರುವಂತ ಸಿನಿಮಾ ಇದು. ಒಬ್ರು ಇಬ್ರು ಅಲ್ಲ, ಲಕ್ಷಾಂತರ ಮಂದಿ ತೊಡಗಿಸಿಕೊಂಡಿದ್ದಾರೆ. ಇಂಥದ್ದಲ್ಲಿ ಈ ದೊಡ್ಡ ದೊಡ್ಡ ಸೆಟ್ಗಳನ್ನ ಹಾಕುವಾಗ ಒಂದು ಸಣ್ಣ ಪುಟ್ಟ ಅವಘಡಗಳು ನಡೆದಿದೆ, ಇಲ್ಲ ಅಂತ ಸಂದರ್ಭ. ಆದ್ರೆ ಬೇರೆ ಕಾರಣಗಳಿಗಾಗಿ, ಕಾಂತಾರದ ಕಾರಣಗಳಿಗಾಗಿ ಅಲ್ಲ. ಅವ್ರು ಎಲ್ಲೋ ಒಂದು ಕಡೆ ಇದ್ದಾಗ ಅಲ್ಲಿ ಅವರು ಅವ್ರನ್ನ ಕಳ್ಕೊಂಡಿದ್ದೇವೆ ಅಂತ ಅನ್ನೋದೇ ನಮ್ಗೆ ಬಹಳ ದುಃಖ. ಕೆಲವರು ನಮ್ಮ ರಾಕೇಶ್ ಪೂಜಾರಿ ಅಂತ ಒಬ್ಬ ಪ್ರತಿಭೆ ಕಳ್ಕೊಂಡದ್ದು ತುಂಬಾ ಅವತ್ತು ದುಃಖ ಅನಿಸಿತ್ತು. ನಾನು ಬೇರೆ ಸಿನಿಮಾಗಳಲ್ಲೂ ಕೂಡ ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದೆ. ಬಹಳ ಸಮಯಗಳಿಂದ ನಾನು ನೋಡ್ತಾ ಬಂದವನು ಅವನನ್ನ. ಸೊ ಅಂತವ್ರು ಕಳ್ಕೊಂಡಾಗ ತುಂಬಾ ದುಃಖ ಆಗಿದೆ. ಆದ್ರೆ ಅದರ ಹಿಂದೆ ಮತ್ತೆ ಈ ಸಿನಿಮಾಕ್ಕೆ ತಳುಕು ಹಾಕಿರುವಂತದ್ದೆಲ್ಲ ಬಹಳ ನೋವು ತರಿಸ್ತಾ ಇತ್ತು. ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ, ಸಂಬಂಧ ಇರದ ಅಂತ ವಿಚಾರಗಳು. ಆದ್ರೆ ಅದೆಲ್ಲವನ್ನ ಮೆಟ್ಟಿ ನಿಂತು ಇಷ್ಟು ಮಂದಿ ಬಹಳ ಮುಖ್ಯವಾಗಿ ನಾಯಕ ನಟರಾಗಿ ನಿರ್ದೇಶನವನ್ನು ಮತ್ತು ನಾಯಕ ನಟನಾಗಿ ಮತ್ತು ಎಲ್ಲ ಜವಾಬ್ದಾರಿ ಹೊತ್ತುಕೊಂಡ ಒಬ್ಬ ನಿರ್ದೇಶಕ
ಅವರು ಎಷ್ಟು ಕಷ್ಟಗಳನ್ನು ಪಟ್ಟಿರ್ಲಿಕ್ಕಿಲ್ಲ. ಸೊ ಅದರ ಹಿಂದೆ ಎಲ್ಲಾ ಕಷ್ಟಕ್ಕೂ ಕೂಡ ನಾನು ನಿನ್ನ ಜೊತೆ ಇದ್ದೇನೆ ಅಂತ ದೈವ ಇದ್ದಿದ್ದರಿಂದಲೇ ಇವತ್ತು ಒಂದು ನಾಳ್ದು ಅಕ್ಟೋಬರ್ 2ಕ್ಕೆ ಸಿನಿಮಾ ಬಿಡುಗಡೆಗೊಳ್ತಾ ಇದೆ ಅಂತ ಅನ್ನೋದೇ ಬಹಳ ಸಾರ್ಥಕತೆಯ ಭಾವ. ಅದು ದೈವದ ಆಶೀರ್ವಾದ ಖಂಡಿತ.